ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಕಾರಣವಾದ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೈನ ಧರ್ಮವು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಹುಟ್ಟಿಕೊಂಡಿತು. ಇದನ್ನು 24 ತೀರ್ಥಂಕರರು ಜೈನ ಧರ್ಮವನ್ನು ಸ್ಥಾಪಿಸಿದರು. ಮೊದಲನೆಯ ತೀರ್ಥಂಕರ ಋಷಭನಾಥ, 23ನೇ ತೀರ್ಥಂಕರ ಪಾರ್ಶ್ವನಾಥ, 24ನೆಯ ತೀರ್ಥಂಕರ ಮಹಾವೀರ. ಜೈನ ಧರ್ಮವು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಹುಟ್ಟಿಕೊಂಡು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಕಾರಣವಾದ ಪ್ರಮುಖ ಅಂಶಗಳೆಂದರೆ, ಒಂದನೆಯದು ಜನಸಾಮಾನ್ಯರ ಭಾಷೆಯ ಬಳಕೆ, ಎರಡನೇ ತತ್ವ ಸಮಾನತೆಯ ತತ್ವ, ಮೂರನೇದು ಜೈನ ಸಂಘದ ಪಾತ್ರ, ನಾಲ್ಕನೇದು ಪ್ರಾಯೋಗಿಕ ಧರ್ಮ, ಐದನೇದು ಯಾವುದಪ್ಪ ಅಂದ್ರೆ ರಾಜಾಶ್ರಯ. ಈ 5 ಕಾರಣಗಳಿಂದ ಭಾರತದಲ್ಲಿ ಜೈನ ಧರ್ಮವು ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ಇದರಲ್ಲಿ ಮೊದಲನೆಯ ಕಾರಣವಾದ ಪ್ರಮುಖ ಅಂಶ ಯಾವುದು ಅಂದರೆ ಜನಸಾಮಾನ್ಯರ ಭಾಷೆಯ ಬಳಕೆ. ಜೈನ ಧರ್ಮವು ಜನಸಾಮಾನ್ಯರು ಆಡುವ ಭಾಷೆಯಾದ ಅರ್ಧಮಾಗಧಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ತನ್ನ ತತ್ವಗಳನ್ನು ಪ್ರಚಾರ ಮಾಡಿದ್ದರಿಂದ ಭಾರತದಲ್ಲಿ ಜೈನ ಧರ್ಮವು ಹೆಚ್ಚು ಪ್ರಚಾರವಾಗಲು ಕಾರಣವಾಯಿತು. ಎರಡನೇ ತತ್ವ ಸಮಾನತೆಯ ತತ್ವ. ಜೈನ ಧರ್ಮವು ಮಾನವರೆಲ್ಲರೂ ಸರಿಸಮಾನರು, ಸ್ತ್ರೀ ಪುರುಷ ಯಾವುದೇ ಜಾತಿ ಭೇದವಿಲ್ಲದೆ ಮುಕ್ತಿಗೆ ಅಡ್ಡಿ ಬರುವುದಿಲ್ಲ. ಸ್ತ್ರೀ ಪುರುಷ ಕೂಡ ಇಲ್ಲಿ ಮುಕ್ತಿಗೆ ಅರ್ಹರು ಎಂಬ ತತ್ವವನ್ನು ತನ್ನ ಧರ್ಮದಲ್ಲಿ ಅಳವಡಿಸಿಕೊಂಡಿತ್ತು. ಹೀಗಾಗಿ ಜೈನ ಧರ್ಮವು ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ಮೂರನೇದು ಜೈನ ಸಂಘದ ಪಾತ್ರ. ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಕಾರಣವಾದ ಮೂರನೆಯ ಅಂಶ ಯಾವುದು ಅಂದರೆ ಜೈನ ಸಂಘದ ಪಾತ್ರ. ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಮಹಾವೀರನ 11 ಜನ ಶಿಷ್ಯಂದರು, ಜೈನ ಮುನಿಗಳು, ಸನ್ಯಾಸಿಗಳು ತಮ್ಮ ಸರಳ ಭಾಷೆಯಲ್ಲಿ ಜನರಿಗೆ ಬೋಧನೆಗಳನ್ನು ಬೋಧಿಸಿದ್ದರಿಂದ ಭಾರತದಲ್ಲಿ ಜೈನ ಧರ್ಮವು ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ನಾಲ್ಕನೇದು ಪ್ರಾಯೋಗಿಕ ಧರ್ಮ. ಜೈನ ಧರ್ಮವು ಒಂದು ಪ್ರಾಯೋಗಿಕ ಧರ್ಮ, ಅಂದರೆ ಜೈನ ಧರ್ಮವನ್ನು ಜನಸಾಮಾನ್ಯರು ಸರಳವಾಗಿ ಪ್ರಾಯೋಗಿಕವಾಗಿ ಆಚರಿಸಲು ಬಹಳ ಸುಲಭವಾಗಿತ್ತು. ಹೀಗಾಗಿ ಭಾರತದಲ್ಲಿ ಜೈನ ಧರ್ಮವು ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ಐದನೇ ಅಂಶ ರಾಜಾಶ್ರಯ. ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ರಾಜಾಶ್ರಯವು ಕೂಡ ಕಾರಣವಾಯಿತು. ಅಂದರೆ ಉತ್ತರದ ಸಾಮ್ರಾಜ್ಯಗಳಾದ ಮಗಧ, ಮೌರ್ಯರು, ನಂದರು, ಕಳಿಂಗ, ದಕ್ಷಿಣದ ಸಾಮ್ರಾಜ್ಯಗಳಾದ ಗಂಗರು, ಚಾಲುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ಹೊಯ್ಸಳರು ಅದಕ್ಕೆ ರಾಜಾಶ್ರಯ ಕೊಟ್ಟಿದ್ದರಿಂದ ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ಜೊತೆಗೆ ಬಿಂಬಸಾರ, ಅಜಾತಶತ್ರು, ಉದಯನ್, ಚಂದ್ರಗುಪ್ತ ಮೌರ್ಯ, ಕಳಿಂಗದ ಖಾರವೇಲ ಮುಂತಾದ ದೊರೆಗಳು ಈ ಜೈನ ಧರ್ಮಕ್ಕೆ ರಾಜಾಶ್ರಯವನ್ನು ಕೊಟ್ಟು ಮತ್ತು ಅದನ್ನು ಪ್ರಚಾರಪಡಿಸಿದ್ದರಿಂದ ಜೈನ ಧರ್ಮವು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು. ಈ ಮೇಲಿನ 5 ಅಂಶಗಳು ಭಾರತದಲ್ಲಿ ಜೈನ ಧರ್ಮವು ಹೆಚ್ಚು ಜನಪ್ರಿಯವಾಗಲು ಕಾರಣವಾಯಿತು ಅಂತ ಹೇಳಬಹುದು. ಥ್ಯಾಂಕ್ ಯು.